ನಿನಗೆ ಯಾವ ಮಾಡಂದ ವಿಡಿಯೋ ಅಲ್ಲೇ ಮಗನೇ ಮಗನೇ ದೊಡ್ಡ ದೊಡ್ಡ ಮಾತಾಡ್ತಿ. ಎಲ್ಲಿದ್ರೆ ನೀನ್ ಅಡ್ರೆಸ್ ಹೇಳ್ಬೇಕ. ನನಗೇನು ಇವಾಗ ಬೆದರಿಕೆ ಕರೆಗಳು ಮಾಡ್ತಾ ಇದ್ರಲ್ಲ ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಅಲ್ಲಿನ MLA ಗಳ ಜೊತೆ ಗುರುತಿಸಿಕೊಂಡವರು ಇದ್ದಾರೆ. ಸಮಸ್ಯೆಗಳ ಬಗ್ಗೆ ದುನಿಯಾ ಹತ್ಲಕ್ ಹೋದ್ರೆ ಈ ತರ ಧಮಕಿ ಹಾಕ್ತಾರೆ. ಯಾಕಲ್ಲ ಮಗನೇ ಚಿತ್ತಾಪುರ ಬಗ್ಗೆ ಬಾಳೆ ಮಾತಾಡತ್ತಲ್ಲ. ನೀವು ಚಿತ್ತಾಪುರ ನೀವು ವಿಡಿಯೋ ಮಾಡಿ ಅವೆಲ್ಲ ಮೂತಿ ಕರ ಮಾಡ್ಕೊಬಿಡ ಏನ್. PS ಅವ್ರು ಏನಂದ್ರೆ ವಿಡಿಯೋ ಡಿಲೀಟ್ ಮಾಡು, ನಿಂಗೆ ಎದಕ್ ಬೇಕು ಇವೆಲ್ಲ, ನೀನ್ ಎದಕ್ ಬಂದಿದೆ, ಈ ತರ ಅವರೇ ಪೊಲೀಸರು ಸ್ವಲ್ಪ ರಾಂಗ್ ಆಗಿ ಮಾತಾಡ್ತಾ ಇದ್ರು. ಚಿತ್ತಾಪುರದಲ್ಲಿ ಅನೇಕ ಸಮಸ್ಯೆಗಳಿದೆ, ಅತಿ ಹಿಂದುಳಿದ ತಾಲೂಕು ಅಂತ ಹೇಳ್ಬೋದು ನೀವು. ಸಿಟಿಯಲ್ಲೇ ಬೀದಿ ದೀಪ ಸಮಸ್ಯೆ ಇದೆ. CM ಅವ್ರು ಬಂದು ಇನ್ನೂ ಒಂದ್ ತಿಂಗಳೇ ಆಗಿಲ್ಲ, ಅಷ್ಟರಲ್ಲಿ ರೋಡ್ ಹೇಗಾಗಿದೆ ನೋಡಿ. ಕೊಂಬಗಳು ನೋಡ್ರಿ ಯಾವ ರೀತಿ ಆಗಿದಾವೆ, ಎಲ್ಲ ಕೊಂಬಗಳು ಬೀಳಕಾಗಿದಾವೆ. ನಮಸ್ತೆ, ನನ್ನ ಹೆಸರು ಭೀಮರಾವ್ ಅಂತ. ನಾನು ಚಿತ್ತಾಪುರದ ನಿವಾಸಿ. ಚಿತ್ತಾಪುರದಲ್ಲಿ ನಾನು ಡಿಗ್ರಿ ಓದ್ತಿದ್ದೆ. ನಾನು ಹಲವಾರು ಲಾಗ್ಸ್ ಮಾಡ್ತಾ ಇದ್ದೆ, ಟೆಂಪಲ್ ಲಾಗ್ಸು, ಹಿಸ್ಟ್ರಿ ಲಾಗ್ಸ್, ಎಲ್ಲ ಥರ ಲಾಗ್ಸ್ ಮಾಡ್ತಾಯಿದ್ದೆ. ಹಾಗೆ ಸುಮಾರು ವೀಡಿಯೋಗಳನ್ನ ಚಿತ್ತಾಪುರದ ಸಮಸ್ಯೆಗಳ ಬಗ್ಗೆ ಮಾಡಿದೆ. ಅಲ್ಲಿ ರಸ್ತೆಗಳ ಸಮಸ್ಯೆ ಆಗಿರ್ಬೋದು, ಲೈಟ್ ಕೊಂಬಿನ ಸಮಸ್ಯೆ ಆಗಿರ್ಬೋದು, ಭಾಳಷ್ಟು ಅನೇಕ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಬಟ್ ಅಲ್ಲಿನ ಚಿತ್ತಾಪುರಿನ ಕೆಲವರು ಇರ್ತಾರಲ್ಲ MLA ಸೈಡ್ ಕಡಿದವರು, ಭಾಳಷ್ಟು ಜನ ನನಗೆ ಧಮಕಿ ಹಾಕ್ಲಕ್ಕೆ ಬಂದರು. ನಿನಗೆ ಯಾವ ಮಾಡಂದ ವಿಡಿಯೋ ಅಲ್ಲೇ ಮಗನೇ ಮಗನೇ ದೊಡ್ಡ ದೊಡ್ಡ ಮಾತಾಡ್ತಿ. ಎಲ್ಲಿದ್ರೆ ನೀನ್ ಅಡ್ರೆಸ್ ಹೇಳ್ಬೇಕ. ನಾನು ಸ್ಟಾರ್ಟಿಂಗಲ್ಲಿ ಚಿತ್ತಾಪುರಕ್ಕೆ CM ಅವ್ರು ಬರ್ತಾ ಇದ್ರು. ಅವಾಗ ಅಲ್ಲಿ ನಮ್ಮ ಹಾಸ್ಟೆಲ್ ಎದುರುಗಡೆ ಒಂದು ಮೇನ್ ರೋಡ್ ಇರುತ್ತೆ. ಆ ಸ್ಟೇಟ್ ಹೈವೇಲಿ ಏನಾಗಿದೆ ಅಂದ್ರೆ ದೊಡ್ಡ ಗುಂಡಿ ಬಿದ್ದಿದೆ. ಆ ಗುಂಡಿನ ಮುಚ್ತಾರೆ. CM ಅವ್ರು ಬರ್ತಾ ಇದಾರೆ ಅಂದ್ರೆ ಎಲ್ಲ ಕಡೆ ಇದೇ ಮಾಡ್ತಾರೆ, ಗುಂಡಿಗಳು ಮುಚ್ಚಿಬಿಡ್ತಾರೆ. CM ಅವ್ರು ಬರ್ತಾರಂತ ಗುಂಡಿಗಳೆಲ್ಲ ನೋಡ್ರಿ ಹೆಂಗ್ ಮುಚ್ಚಿದ್ದಾರೆ. ಗುಂಡಿಗಳೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾರಂದ್ರೆ ಈ ತರ ಗುಂಡಿಗಳು ಮುಚ್ಚೋದು ನೋಡಿ. ಅಲ್ಲಿ ಯಾರಿಗೆ ಕಸ ಹೊಡಿಲತ್ತಾರೆ. CM ಅವ್ರು ಬರ್ತಾರ ಅಂತ ಹೇಳಿ ಬಟ್ ಇವ್ರು ಈ ತರ ಮಾಡ್ತಾರೆ. ಬಟ್ ಯಾರು ಅಧಿಕಾರಿಗಳು ಬರ್ತಾರೆ ಅಂದ್ರೆ ಇವ್ರು ಎಷ್ಟು ಬೇಗನೆ ಕೆಲಸ ಮಾಡ್ತಾರೆ. ಆಯ್ತು, ಅವ್ರು ಗುಂಡಿಗಳು ಮುಚ್ಚಿದ್ರು. CM ಅವ್ರು ಬಂದು ಹೋದ್ರು. ಬಂದು ಕೆಲವೇ ವಾರಗಳಲ್ಲಿ ಅದು ಮತ್ತೆ ಅದೇ ತರ ಆಗುತ್ತೆ. ಮತ್ತೆ ನಾವು ಇನ್ನೊಂದು ವಿಡಿಯೋ ಮಾಡಿದೆ, ಈ ತರ ಆಗಿದೆ. ಮತ್ತೆ ಹಂಗೆ ಅಲ್ಲಿ ಲೈಟ್ ಕಂಬಗಳೆಲ್ಲ ಈ ಕಡೆ ಬೀಳ್ತಾ ಇದ್ವು, ಎಲ್ಲ ಇದ್ವು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಾಕಿದೆ. CM ಅವ್ರು ಬಂದು ಇನ್ನೂ ಒಂದ್ ತಿಂಗಳೇ ಆಗಿಲ್ಲ, ಅಷ್ಟರಲ್ಲಿ ರೋಡ್ ಹೇಗಾಗಿದೆ ನೋಡಿ. ಹಂಗೆ ಚಿತ್ತಾಪುರಲ್ಲಿ ಇನ್ನೂ ಭಾಳ ಸಮಸ್ಯೆಗಳು ಇದಾವೆ ನೋಡ್ರಿ. ನೀವು ಕೊಂಬಗಳು ನೋಡ್ರಿ ಯಾವ ರೀತಿ ಆಗಿದಾವೆ, ಎಲ್ಲ ಕೊಂಬಗಳು ಬೀಳಕಾಗಿದಾವೆ. ಇಲ್ಲಿ ನೋಡಿ ನೀವು ಕೊಂಬಗಳು ನೋಡಿ ಯಾವ ತರ ಆಗಿದಾವೆ ಅಂದ್ರೆ ಎಲ್ಲ ಬಗ್ಗಿದಾವೆ. ಈ ಕಡೆ ಒಂದು ನೆಟ್ಟಿಗಿಲ್ಲ, ಎಲ್ಲ ತರ ಬಗ್ಗಿದಾವೆ ಅಂದ್ರೆ ಅವು. ಇಲ್ಲಿ ಎಷ್ಟೋ ಜನ ತಿರುಗಾಡ್ತಾರೆ, ಇಲ್ಲಿ ಯಾವಾಗ ಬೇಕಾದ್ರೂ ಬೀಳ್ಬೋದು ಇವು ಗಾಳಿ ಧೂಳಿಗೆ. ಮತ್ತೆ ಹಾಗೆ ನಾಗಲಮ್ಮೆ ದೇವಸ್ಥಾನ ರಸ್ತೆ ಬಗ್ಗೆನೂ ವಿಡಿಯೋ ಮಾಡಿದೆ. ಅಲ್ಲೂ ಬಹಳ ಕೆಟ್ಟಿದೆ ರಸ್ತೆ. ಗೈಸ್, ಇವಾಗ ನಾವಿದ್ದೀವಿ ನಾಗಲಮ್ಮೆ ಗುಡಿ ಹೋಗೋ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ನೋಡಿ ರಸ್ತೆ ಯಾವ ತರ ತೆಗ್ಬಿದ್ದಿದೆ ಅಂದ್ರೆ, ಇಲ್ಲಿ ಪೂರಾ ಎಷ್ಟೋ ಹೊರ ರಾಜ್ಯಗಳಿಂದ ಭಕ್ತರೆಲ್ಲ ಬರ್ತಾರ. ಪಾಪ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ರೋಡ್ ನೋಡಿ ಪೂರಾ ಮನುಷ್ಯರು ಏನ್ ಬೇಕಾ ಭಾಳ ಜನ ಬೀಳ್ಬೋದು ಇಲ್ಲಿ ಆಕ್ಸಿಡೆಂಟ್ ಆಗಿ. ಹಾಗೆ ಚಿತ್ತಾಪುರ ಮಾರ್ಕೆಟ್ ಇಶ್ಯೂ ಬಗ್ಗೆನೂ ಮಾತಾಡಿದೆ. ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡ್ತಾರೆ, ಆ ಏರಿಯಾಗೆ ಬಂತ ಬಿಲಾಲ್ ಕಾಲೋನಿಗೆ ಹೋಗಿದ್ದೀನಿ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೀನಿ. ಸ್ವಲ್ಪ ದಿನ 4-5 ವಿಡಿಯೋ ಆದ ತಕ್ಷಣ ಏನ್ ಮಾಡಿದ್ರು, ಈಗ ಕಾಲ್ ಮಾಡಿ ಈ ತರ ಬೆದರಿಕೆ ಮಾಡಿದ್ರಿಂದ ನಮ್ಮ ಧ್ವನಿನ ಹತ್ತಿಕ್ಲಕ್ಕೆ ಪ್ರಯತ್ನ ಪಟ್ಟರು ಅವರು. ನಾನು ಹಾಸ್ಟೆಲ್ ಇರ್ಬೇಕಾದ್ರೆ ಚಿತ್ತಾಪುರದವರು ನಾಗು ಮುಡುಗುಳಕರನವರು ನನಗೆ ಕಾಲ್ ಮಾಡಿ ಬೆದರಿಕೆ ಆಗ್ತಾರೆ. ಹಾಸ್ಟೆಲ್ಗೆ ಬಂದು ಬೆದರಿಕೆ ಆಗ್ತಾರೆ. ಅವ್ರಿಗೆ ಒಂದು ಗ್ಯಾಂಗ್ ಕಟ್ಕೊಂಡ್ ಬರ್ತಾರೆ, ಒಂದು 4-5 ಜನನ ಹಾಸ್ಟೆಲ್ಗೆ ಬಂದು ಹೊಡ್ಲಿಕ್ಕೆ ಬರ್ತಾರೆ. ನಾನು 112 ಪೊಲೀಸ್ಗೆ ಕಾಲ್ ಮಾಡ್ತೀನಿ. ಅವ್ರು ಬರ್ತಾರೆ ವ್ಯಾನ್ ತಗೊಂಡು. ಬಟ್ ಅವ್ರು ಬರೋಷ್ಟಿಗೆ ಇವ್ರು ಓಡ್ ಹೋಗ್ತಾರೆ ಅಲ್ಲಿಂದ. ಬಟ್ ಇವ್ರು ಪೊಲೀಸರು ನನಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ. ನಾನು ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆ. ಲಾಸ್ಟ್ ಅಲ್ಲಿ ಎಲ್ಲ ಬರ್ಬೇಕಾದ್ರೆ ಅವರೆಲ್ಲ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇನ್ನೂವರೆಗೂ ಅವ್ರು ಏನು ಪೊಲೀಸರು ಆಕ್ಷನ್ ತಗೊಂಡಿಲ್ಲ ಅಂತ ಅನ್ಸುತ್ತೆ. ನನಗೆ ಇನ್ನೂ ಇದುವರೆಗೂ ಬೆದರಿಕೆ ಕರೆಗಳು ಬರ್ತಾನೆ ಇದಾವೆ. ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ PS ಅವ್ರು ಬಂದ್ರು ಸ್ಟೇಷನ್ಗೆ. PS ಅವ್ರು ಏನಂದ್ರೆ ವಿಡಿಯೋ ಡಿಲೀಟ್ ಮಾಡು, ನಿನ್ಗೆ ಎದಕ್ ಬೇಕು ಇವೆಲ್ಲ, ನೀನ್ ಎದಕ್ ಬಂದಿದೆ, ಈ ತರ ಅವರೇ ಪೊಲೀಸರು ಸ್ವಲ್ಪ ರಾಂಗ್ ಆಗಿ ಮಾತಾಡ್ತಾ ಇದ್ರು. ನಾನು ಅಷ್ಟಾಗಿ ಜಾಸ್ತಿ ಅವ್ರಿಗೇನು ಮಾತಾಡಲ್ಲ, ಓಕೆ ಸರ್ ಅಂತೇಳಿ ಬಂದೆ. ನಾನು ವಿಡಿಯೋ ಡಿಲೀಟ್ ಮಾಡಿರ್ಲಿಲ್ಲ. ಇವಾಗ್ಲೂ ಆಗಿದೆ ವಿಡಿಯೋಗಳು. ನಾನು ಎಕ್ಸಾಮ್ ನಡೀತಾ ಇತ್ತು ಆ ಟೈಮಲ್ಲಿ. ಸೊ ಎಕ್ಸಾಮ್ ನಡಿಬೇಕಾದ್ರೆ ನನಗೆ ತೊಂದರೆ ಮಾಡ್ತಾರೆ ಅಂತೇಳಿ ನಾನು ವಿಡಿಯೋನ ನಿಲ್ಲಿಸಿದೆ. ಅಲ್ಲಿಗೆ ನಿಲ್ಲಿಸಿ ಎಕ್ಸಾಮ್ ಅದು ಮುಗಿಸ್ಕೊಂಡೆ. ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು. ಇವಾಗ ನಾನು ಬೆಂಗಳೂರಿಗೆ ಬಂದೆ. ಸೊ ಇವಾಗ ನಂಗೆ ಏನೇನಾಗಿತ್ತು ಅದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿ ಹಾಕಿದೆ. ಮತ್ತೆ ಇವಾಗ ಬೆದರಿಕೆಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದಾವೆ. ಇನ್ನೂ 2-3 ಕಾಲ್ ಮಾಡಿ ಇವಾಗ ಬೆದರಿಕೆ ಆಗ್ತಾ ಇದ್ದಾರೆ, ನೀನು ಎಲ್ಲಿದೆ ಹೇಳು, ನಿಮ್ಮ ಫ್ಯಾಮಿಲಿಗೆ ಇದು ಮಾಡ್ತೀವಿ, ತೊಂದರೆ ಕೊಡ್ತೀವಿ, ಆ ಥರ ನಮ್ಮ ತಂದೆಯವರಿಗೆ ನಂಬರ್ ಕೇಳ್ತಾ ಇದ್ರು, ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಹಲೋ ಭೀಮು, ಎಲ್ಲಿದೆ? ಬೆಂಗಳೂರಾಗ. ನಾವು ಚಿತ್ತಾಪುರದವ್ರಿ, ಜಗದೀಶ್ ಅಂತಾರ. ಎಲ್ಲಿದೆ? ಬೆಂಗಳೂರದಾಗಿಲ್ಲ ಸರ್. ಅದೇ ಬೆಂಗಳೂರದಾಗ ಎಲ್ಲೋ. ಚಿತ್ತಾಪುರದಾಗ ನಿಮ್ ಕಾಕದಾರ ಹೇಳಿ ಕಳಿಸಿರಲಿಲ್ಲ ನಿಂಗೆ ವಿಡಿಯೋ ಮಾಡ್ಬೇಡ ಅಂತ. ಹೋಗಿ ಮತ್ತೆ ಬೆಂಗಳೂರಾಗ ಮಾಡ್ತೀವಿ. ನಿಮ್ಗೆ ಒಂದ್ಸಲ ಹಾಸ್ಟೆಲ್ಗೆ ಬಂದು ಇದು ಮಾಡಿಲ್ಲ, ಹೇಳ್ಯಾರಿಲ್ಲ ಮಾಡ್ಲಾಕ್ ಹೋಗ್ಬೇಡಪ್ಪ ಅಂತ. ಅದ್ರ ನಿಂತ ಏನಾರ ಹೊಂಟದ ನಿನಗ? ನಾ ಏನ್ ಮಾತಾಡಿನಿ ಹೇಳು? ಈಗೇನ್ ಬಿಟ್ಟಿದಿ ಅಂದ್ರೆ ನಾನು ವಿಡಿಯೋ ಮಾಡ್ಬಾರ್ದೇನು? ನೀ ವಿಡಿಯೋ ಮಾಡತ್ತೀನಿ ಅಂತ ಹೇಳ್ತಿಲ್ಲ, ಈಗೇನ್ ಬಿಟ್ಟಿದ ಅದ ಹೇಳಿ. ಅಂದ್ರೆ ನೀವು ಮೊದ್ಲು ಯಾಕೆ ಹಾಸ್ಟೆಲ್ಗೆ ಬಂದಿದ್ರಿ? ಹಾ, ನೀವು ಹಾಸ್ಟೆಲ್ಗೆ ಯಾಕೆ ಬಂದಿದ್ರಿ? ಮತ್ತ ನೀ ಅಲ್ಲಿ ವಿಡಿಯೋ ಯಾರು ನಿನ್ಗೆ ಮಾಡಂತ ಯಾರು ಹೇಳ್ಯಾರ? ಅದ ಹೇಳ್ಕಲ್ಲ. ಗೊತ್ತದ ತಿರ್ಗಾಡಿ ನಂಗೆ ಸಮಸ್ಯೆ ಇದ್ದು ಅಲ್ಲಿ ನಾವು ವಿಡಿಯೋ ಮಾಡೋದು. ನಿನಗ್ ಸಮಸ್ಯೆ ಇಲ್ಲೋ, ನಿನ್ ಒಬ್ಬನಿಗೆ ಇರ್ತದ, ಯಾರಿಗಿರ್ಲ. ಮಾರಲ್ಲ ಅಂತ ಹೇಳಿದ್ ಮತ್ತೆ ವಿಡಿಯೋ ಯಾಕೆ ಮಾಡಿದೆ? ಇಲ್ಲಿ ಬೆಂಗಳೂರು ಬಂದ್ ಯಾಕೆ ಮಾಡಿದೆ? ಅಲ್ಲೇ ಮಾಡೋದಿತ್ತು. ನಾವ್ ವಿಡಿಯೋ ಮಾಡಲ್ಲ ಅಂತ ಯಾರಿಗೂ ಹೇಳಿಲ್ಲ ನಾನು. ಹೌದಾ? ನಿಮ್ ಪಪ್ಪ ನಂಬರ್ ಕೊಡು. ಅವ್ರ ನಿಲ್ಲ ಲೈನ್ದಾಗ ನೀನೇ ತಗೋ. ಅವ್ರೇ ಅಂದಾರಲ್ಲಿ ಕೇಳು. ಸುಮ್ಮ ನಾವು ಸರಿಯಾಗಿ ನೀವ್ ವಿಡಿಯೋ ಮಾಡಿ ಅವೆಲ್ಲ ಮೂತಿ ಕರ ಮಾಡ್ಕೊಬಿಡ ಏನ್. ನಾ ರಾತ್ರಿಗೆ ಹಚ್ಬೇಕಂದೆ ನಿನ್ ನಂಬರ್ ಸಿಕ್ಕಿಲ್ಲ. ಹಾಸ್ಟೆಲ್ ಕಳಿಸಿನ ಹುಡುಗರಿಗಿಲ್ಲ, ನಾವು ಬೆಂಗಳೂರು ಹೋಗೋಣ ಅಂತಂದ್ರ ಅವ್ರು. ನೀ ಲೈನ್ದಾಗ ಹಚ್ದಿ ಸರಿಯಾಗದ ಇಲ್ಲ. ಮತ್ತ ಆಮೇಲೆ ನೀನೇ ಪರಿಚಿತ ಬರ್ತ ನೋಡಪ್ಪ, ಹೇಳತ್ತೀನಿ. ನಾವ್ ಭೀ ಕಾನೂನು ನೋಡಿ ಬಿಟ್ಟಾರೆ. ಇಲ್ಲಿ ಯಾರ ವಿಡಿಯೋ ಮಾಡ್ಬಿಟ್ರೆ ನಿನಗೆ ಪ್ರಶಸ್ತಿ ಕೊಡಲ್ಲ, ಏನು ಕೊಡಲ್ಲ. ಹಲೋ ಏ ಭೀಮು, ಮಾತಾಡ್ಲೆ ಮಗ, ಅಲ್ಲಿ ಲೈನ್ದಾಗ ನೋಡು. ಯಾಕಲ್ಲ ಮಗನೇ ಚಿತ್ತಾಪುರ ಬಗ್ಗೆ ಬಾಳೆ ಮಾತಾಡತ್ತಲ್ಲ. ನೀವು ಚಿತ್ತಾಪುರ ಅವ್ನಿಗೆ ಸಮಸ್ಯೆ, ಅವ್ನಿಗೆ ಒಬ್ಬನೇ ಸಮಸ್ಯೆ ಅಂತ ಯಾರಿಗಾಗಿಲ್ಲ ಅಂತ. ಏನ್ ಸಮಸ್ಯೆ ಏನಂತ? ಅವನೇ ಇಲ್ಲ
ಇದ್ದವ್ರೆ ಅವರೇ ಕೇಳಲ್ಲ, ಇವ ಅಲ್ಲಿ ತಾಲೂಕ್ದಾಗ ಇದ್ದವ್ರೆ ಕೇಳಲ್ಲ ಮಗ. ಈಗ ಎಲ್ಲೇ ನೀವು ಬೆಂಗಳೂರಿಗೆ ಇವ ಎಲ್ಲೇನ್ ಅಡ್ರೆಸ್ ಹೇಳಲ್ಲ ಏನ? ಎಲ್ಲಿದ್ದು ಭೀಮು? ಬೆಂಗಳೂರಾಗ ಎಲ್ಲಿದ್ದೆ? ನಿಮ್ ಇನ್ ಏನ್ ಮಾಡಲ್ಲ, ಮಾತಾಡ್ತೀನಿ ಬರೇ. ಏನ ಫೋನ್ದಾಗ ಮಾತಾಡು, ನೀ ಸಿಗಲ್ಲ, ಯಾವತ್ತು ಸಿಗಲ್ಲ ನೀ. ನಿನಗೆ ಯಾವ ಮಾಡೋಣ ವಿಡಿಯೋ? ಅಲ್ಲೇ ಮಗನೇ ಮಗನೇ ದೊಡ್ಡ ಮಾತಾಡ್ತಿ. ಎಲ್ಲಿದ್ರೆ ನೀನ್ ಅಡ್ರೆಸ್ ಹೇಳ ಪಕ್ಕ. ಅಲ್ಲೇ ವಿಡಿಯೋಗಳು ಹಂಗೆ ಮಾಡ್ಲತ್ತೀನಿ ಮಗನೇ ನೀ. ನನಗೇನು ಇವಾಗ ಬೆದರಿಕೆ ಕರೆಗಳು ಮಾಡ್ತಾ ಇದಾರಲ್ಲ ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಅಲ್ಲಿನ MLA ಗಳ ಜೊತೆ ಗುರುತಿಸಿಕೊಂಡವ್ರು ಇದ್ದಾರೆ. ನಂಗೇನು ಕಾಲ್ ಮಾಡ್ತಾ ಇದಾರಲ್ಲ ಅದೇ ಪಕ್ಷದವ್ರು ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅಂದ್ರೆ ಪ್ರಜೆಗಳಿಗೆ ಮಾತಾಡೋ ಹಾಕಿದೆ, ಕ್ವಶನ್ ಮಾಡೋ ಹಾಕಿದೆ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಚಿತ್ತಾಪುರದಲ್ಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಹತ್ಲಕ್ ಹೋದ್ರೆ MLA ಕಡೆಯವ್ರು ಏನು ಇರ್ತಾರಲ್ಲ ಅವ್ರು ಏನ್ ಬಂದು ಈ ತರ ಧಮಕಿ ಹಾಕ್ತಾರೆ. ಅವರು ಬೆದರಿಕೆ ಕರೆಯಲ್ಲಿ ಏನ್ ಹೇಳ್ತಾರೆ, ಕೆಟ್ಟ ವಾರ್ಡ್ಗಳೆಲ್ಲ ಬಳಸ್ತಾರೆ. ಬೋಸಡಿ ಮಗನೇ ನೀನ್ ಎಲ್ಲಿದೆಯಾ ಆ ತರ ಫ್ಯಾಮಿಲಿಗೆಲ್ಲ ಹಿಡ್ಕೊಂಡ್ ಬೈತಾರೆ ಅವರು. ನೀವು ಕಲಬುರಗಿಯಲ್ಲಿ ತಗೊಂಡ್ರೆ ಚಿತ್ತಾಪುರದಲ್ಲಿ ಅನೇಕ ಸಮಸ್ಯೆಗಳಿದೆ. ಅತಿ ಹಿಂದುಳಿದ ತಾಲೂಕು ಅಂತ ಹೇಳ್ಬೋದು ನೀವು. ಬರೀ ರೋಡ್ ಸಮಸ್ಯೆ, ಚಿತ್ತಾಪುರದಲ್ಲಿ ಸಿಟಿಯಲ್ಲೇ ಬೀದಿ ದೀಪ ಸಮಸ್ಯೆ ಇದೆ. ಅಲ್ಲಿ ನಮ್ಮ ಹಾಸ್ಟೆಲ್ ವ್ಯವಸ್ಥೆನೂ ಭಾಳ ಕೆಟ್ಟದಿದೆ. ಹಾಸ್ಟೆಲ್ ಯಾವಾಗ ಬೇಕಾದ್ರೂ ಹೊರಗಿನವ್ರು ಬಂದು ಹೊಡೆದು ಹೋಗಬಹುದಾಗಿತ್ತು, ಆ ತರ ಇತ್ತು ವ್ಯವಸ್ಥೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಹಾಸ್ಟೆಲ್ ವಾಚ್ಮ್ಯಾನ್ ಸಹ ಇರ್ತಿಲ್ಲ. ಈಗ ರೀಸೆಂಟ್ ಆಗಿ ಜಂತರ ಮಂತರಲ್ಲಿ ಪ್ರೊಟೆಸ್ಟ್ ಆಯ್ತಲ್ಲ, ಅಲ್ಲಿನ ಕಾಂಗ್ರೆಸ್ ಪಕ್ಷದವರೆಲ್ಲ ಹೋಗಿ ಪ್ರೊಟೆಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದ್ರು, ನೀವು ವಿದ್ಯಾರ್ಥಿಗಳೆಲ್ಲ ಧ್ವನಿ ಹತ್ತಿರ ಅಂತ ಹೇಳಿದ್ರು. ಅದೇ ಈಗ ನಮ್ಮ ಚಿತ್ತಾಪುರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಚಿತ್ತಾಪುರಲ್ಲೂ ಕಾಂಗ್ರೆಸ್ ಇದೆ. ಅಲ್ಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಹತ್ತಿದ್ರೆ ಧ್ವನಿನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ಥರ ಮಾಡ್ತಾ ಇದ್ದಾರೆ ಇವರು. ಅವರೇ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಹೋಗಿ ಕ್ವಶನ್ ಮಾಡೋದನ್ನು ಕಲೀರಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಚಿತ್ತಾಪುರದ ಬಗ್ಗೆ ಕ್ವಶನ್ ಮಾಡಿದ್ರೆ ಈ ಥರ ಧ್ವನಿನ ಹತ್ತಿಕ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ.